ಮೂಡಾ ನಿವೇಶನ ವಾಪಸ್ ಬಗ್ಗೆ ಸಿಎಂ ಪತ್ನಿ ಪತ್ರ ವಿಚಾರ ಸಂಬಂಧಪಟ್ಟಂತೆ ಮೈಸೂರಿನಲ್ಲಿ ಮೂಡಾ ಆಯುಕ್ತ ರಘುನಂದನ್ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ಮೂಡಾ ಸೈಟ್ ವಾಪಸ್ ನೀಡುವುದಾಗಿ ಪತ್ರ ಬರೆದಿದ್ದಾರೆ. ಸ್ವಇಚ್ಛೆಯಿಂದ ಸೈಟ್ ಹಿಂದಿರುಗಿಸುವುದಾಗಿ ಹೇಳಿದ್ದಾರೆ. ಪತ್ರದ ಬಗ್ಗೆ ಕಾನೂನಾತ್ಮಕವಾಗಿ ಕ್ರಮ ಕೈಗೊಳ್ಳಲಾಗುವುದು. ಮುಂದಿನ ಪ್ರಕ್ರಿಯೆ ಏನು ಅಂತ ಪರಿಶೀಲನೆ ಮಾಡಬೇಕಿದೆ. ಸೈಟ್ ವಾಪಸ್ಗೆ ನಿಯಮ ಏನು ಹೇಳುತ್ತೆ ಅನ್ನೋದ್ರ ಬಗ್ಗೆ ನೋಡಬೇಕಿದೆ. ಪ್ರಕರಣದ ಬಗ್ಗೆ ಜಡ್ಜ್ ದೇಸಾಯಿ ಆಯೋಗ ತನಿಖೆ ನಡೆಸುತ್ತಿದೆ. ಹೀಗಾಗಿ ನೋಡೋಣ ಏನು ಮುಂದಿನ ಪ್ರಕ್ರಿಯೆ ಅನ್ನೋದ್ರ ಬಗ್ಗೆ ನಾವು ಚರ್ಚೆ ಮಾಡಿ ತಿಳಿಸ್ತೀವಿ. ಮುಂದಿನ ಪ್ರಕ್ರಿಯೆ ಯಾವ ರೀತಿ ಇರುತ್ತೆ ಅನ್ನೋದ್ರ ಬಗ್ಗೆನೂ ಕೂಡ ನಾವು ಪರಿಶೀಲನೆ ಮಾಡ್ತೀವಿ ಎಂದು ಹೇಳಿದ್ದಾರೆ. ಇನ್ನು ಮೈಸೂರು ಪ್ರತಿನಿಧಿ ರಂಗಸ್ವಾಮಿ ಮೂಡಾ ಆಯುಕ್ತರಾಗಿರುವಂತಹ ರಘುನಂದನ್ ಅವರ ಜೊತೆ ಮಾತನಾಡಿಸಿದ್ದಾರೆ. ಬನ್ನಿ ಅವರು ಏನು ಹೇಳಿದ್ದಾರೆ ನೋಡೋಣ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಪತ್ನಿ ಪಾರ್ವತಿ ಅವರು ತಮಗೆ ಮಂಜೂರಾಗಿದ್ದ 14 ನಿವೇಶನಗಳನ್ನು ಮೂಡಾಕ್ಕೆ ವಾಪಸ್ ಕೊಡಲಿಕ್ಕೆ ತೀರ್ಮಾನವನ್ನು ಮಾಡಿದ್ದಾರೆ. ಈ ಬಗ್ಗೆ ಮಾತಾಡಲಿಕ್ಕೆ ಮೂಡಾ ಆಯುಕ್ತರು ನಮ್ಮ ಜೊತೆಗಿದ್ದಾರೆ. ಅವ್ರನ್ನ ಮಾತಾಡ್ಸೋಣ. ಸರ್, ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಪತ್ನಿ ತಮ್ಮ ಪತ್ರ ಬರೆದಿದ್ದಾರೆ. ಹೌದು ಇವರೇ ಪತ್ರ ಬರ್ತಿದ್ದಾರೆ. ಅವ್ರ ರಿಕ್ವೆಸ್ಟ್ ಏನಿದೆ ಸರ್? ಅದೇ ನಿನ್ನೆ ಎಲ್ಲ ನೋಡಿದ್ದೀರಲ್ಲ ನೀವೇ, ಅವ್ರ ಮೀಡಿಯಲ್ಲೆಲ್ಲ ತೋರಿಸಿದಿರಲ್ಲ, ಅದೇ ಸೇಮ್ ಪತ್ರ ಕೊಟ್ಟಿದ್ದಾರೆ. ನಾವು ಸ್ವಇಚ್ಛೆಯಿಂದ ಸರೆಂಡರ್ ಮಾಡ್ತಿದ್ದೀವಿ, ಸೈಟ್ಸ್ ವಾಪಸ್ ತಗೊಳ್ಳಿ ಅಂತ ಕೊಟ್ಟಿದ್ದಾರೆ. ಪ್ರೊಸೀಜರ್ ಏನು ಹೇಳುತ್ತೆ ಸರ್? ಪ್ರೊಸೀಜರ್ ನಾನು ನೋಡ್ತಾ ಇದ್ದೀನಿ, ಈಗೆಲ್ಲ ಚೆಕ್ ಮಾಡ್ಕೊಳ್ತಾ ಇದ್ದೀನಿ. ಪ್ರೊಸೀಜರ್ ಪ್ರಕಾರ ವಿ ವಿಲ್ ಆ್ಯಕ್ಟ್. ಅಂದರೆ ಒಮ್ಮೆ ಪ್ರಾಧಿಕಾರ ಆದೇಶವನ್ನು ಮಾಡಿದ್ರೆ ಆದೇಶವನ್ನು ವಾಪಸ್ ತಗೊಳ್ಳಿಕ್ಕೆ ಪ್ರಾಧಿಕಾರಕ್ಕೆ ಅವಕಾಶ ಇದೆಯಾ ಹೇಗೆ ಸರ್? ಹೌದು, ಇರುತ್ತೆ, ಅದು ಖಂಡಿತ, ಅದೇನು ತೊಂದರೆ ಆಗಲ್ಲ. ಬಟ್ ಏನು ಪ್ರೊಸೀಜರ್ ಫಾಲೋ ಮಾಡಬೇಕು ಅಂತೆಲ್ಲ ನೋಡ್ತಾ ಇದ್ದೀನಿ. ಈ ದಸರಾ ಪ್ರಿಪ್ರೇಷನ್ಸ್ ಇತ್ತು, ಅದಕ್ಕೆ ಈಗ ಇಲ್ಲಿ ನೋಡ್ಕೊಂಡು ಹೋಗಕ್ಕೆ ಬಂದಿದೆ. ಆಫೀಸ್ಗೆ ಹೋಗಿ ಚೆಕ್ ಮಾಡ್ಕೊತೀನಿ. ಈಗ ಅಂದರೆ ಆಯುಕ್ತರ ಹಂತದಲ್ಲೇ ಅದನ್ನು ವಾಪಸ್ ತಗೊಳ್ಳಿಕ್ಕೆ ಅವಕಾಶ ಉಂಟು ಸರ್? ಈಗ ಚೆಕ್ ಮಾಡ್ಕೊತೀನಿ. ಓಕೆ ಇದ್ದರೆ ಅದ್ರ ಪ್ರಕಾರ ಯಾವ ಥರ ಇದೆ ಅದ್ರ ಪ್ರಕಾರ ಆ್ಯಕ್ಟ್ ಮಾಡ್ತೀವಿ. ಆ್ಯಕ್ಟ್ ಏನು ಹೇಳುತ್ತೆ ಸರ್? ನೋಡ್ಬೇಕು ಈಗ. ಓಕೆ ಹಾಂ ಸರ್, ಈ ಹಂತದಲ್ಲಿ 50-50 ಅನ್ನುವಂತಹದ್ದೇ ಮೂಡಾದೊಳಗಡೆ ದೊಡ್ಡ ಅಕ್ರಮ ನಡೆದಿದೆ ಅನ್ನುವ ರೀತಿಯಲ್ಲಿ ದೂರು ದಾಖಲಾಗಿದೆ. ಕಾನೂನಾತ್ಮಕವಾಗಿ ಕೋರ್ಟಲ್ಲೆಲ್ಲ ಚರ್ಚೆ ಆಗಿದೆ. ಮೂಡಾ 50-50 ವಿಚಾರದಲ್ಲಿ ಸದ್ಯಕ್ಕೆ ತೆಗೆದುಕೊಂಡಿರುವ ತೀರ್ಮಾನ ಏನು ಸರ್? ಅದು ಎನ್ಕ್ವೈರಿ ನಡೀತಾ ಇದೆಯಲ್ಲ, ಜಸ್ಟಿಸ್ PN ದೇಸಾಯಿ ಏಕಸದಸ್ಯ ಆಯೋಗ ಎನ್ಕ್ವೈರಿ ಮಾಡ್ತಾ ಇದೆ. ಅವರು ಏನು ಇದು ಮಾಡ್ತಾರೆ ಅದ್ರ ಪ್ರಕಾರ ಇದಾಗುತ್ತೆ. ಜುಡಿಷಿಯಲ್ ಎನ್ಕ್ವೈರಿ ನಡೀತಾ ಇದೆ ಈಗ. ಜುಡಿಷಿಯಲ್ ಎನ್ಕ್ವೈರಿ ಕೊಡುವ ಸಜೆಷನ್ ಎಲ್ಲ ಕೇಸ್ಗಳಿಗೂ ಅಪ್ಲಿಕೇಬಲ್ ಆಗುತ್ತೆ? ಹೌದು, ಸರ್ಕಾರಕ್ಕೆ ಕೊಡ್ತಾರೆ. ಅವರು ಎಲ್ಲ ಕೇಸ್ಗಳ ಮೇಲೆ ಅವರು ಎನ್ಕ್ವೈರಿ ಮಾಡ್ತಾ ಇದ್ದಾರೆ, ಅವರು ಸರ್ಕಾರಕ್ಕೆ ಕೊಡ್ತಾರೆ ರಿಪೋರ್ಟ್. ಈ ಪ್ರಕರಣದಲ್ಲಿ ಅಂದರೆ ಸಿದ್ದರಾಮಯ್ಯನವರ ಪ್ರಕರಣದಲ್ಲಿ ಅನೇಕ ಲೋಪದೋಷಗಳು ಮೂಡಾ ಕಡೆಯಿಂದಲೂ ಆಗಿದೆ ಅನ್ನೋ ಮಾತುಗಳಿದೆ ಸರ್. ಅದು ಅದೇ ನೋಡ್ತಾ ಇದೆಯಲ್ಲ, ಜುಡಿಷಿಯಲ್ ಕಮಿಷನ್ ನೋಡ್ತಾ ಇದೆ, ಅವ್ರು ಡಿಸೈಡ್ ಮಾಡಬೇಕು ಇವರೇ. ಅದು ಅಧಿಕಾರಿಗಳು ಬದಲಾದ್ರೂ ಹಿಂದಿನ ಅಧಿಕಾರಿಗಳು ಮಾಡಿದ್ದಾರೆ ಅನ್ನೋ ಆರೋಪಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ಇದ್ದೇ ಇದೆ. ಅದೇ ಹೇಳಿದ್ನಲ್ಲ, ಅದು ಕಮಿಷನ್ ನೋಡ್ತಾ ಇದ್ದಾರೆ. ವಿ ಕ್ಯಾನಾಟ್ ಕಾಮೆಂಟ್ ಆನ್ ದಟ್ ಒನ್. ಥ್ಯಾಂಕ್ ಯು. ಇದಿಷ್ಟು ಮೂಡಾ ಆಯುಕ್ತರ ಮಾತಾಗಿದೆ. ಕ್ಯಾಮರಾ ಪರ್ಸನ್ ನಾಗೇಶ್ ಜೊತೆಗೆ ರಂಗಸ್ವಾಮಿ, ವಿಸ್ತಾರ ನ್ಯೂಸ್, ಮೈಸೂರು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.